ಗೈಸ್ ನೀವೆಲ್ಲ ಬೋರ್ ಪಾಯಿಂಟ್ನ ಹೆಂಗೆ ಹಾಕ್ಸ್ತೀರಾ? ಇವಾಗ ಹಳೇ ಕಾಲದ ಥರ ತೆಂಗಿನಕಾಯಿನ ಕೈಯಲ್ಲಿ ಹಿಡ್ಕೊಂಡು ಹಿಂಗೆಲ್ಲ ಆಡಿಸ್ಕೊಂಡು ಆ ಥರ ಮಾಡಿಸ್ತೀರಾ? ಆ ಥರ ಎಲ್ಲ ಮಾಡ್ಸೋಕೆ ಹೋಗ್ಬೇಡಿ. ಇಲ್ಲೊಬ್ಬರು ಹೊಸ ತಂತ್ರಜ್ಞಾನ ಹೆಂಗೆ ಯೂಸ್ ಮಾಡೋದು, ಹೆಂಗೆ ಹೊಸ ಪಾಯಿಂಟು ಚೆನ್ನಾಗಿರೋ ಪಾಯಿಂಟು ನೀರು ಹೆಂಗೆ ಚೆನ್ನಾಗಿ ಬರುತ್ತೆ ಎಲ್ಲ ತಿಳಿಸ್ಕೊಡ್ತಾರೆ. ತೋರಿಸ್ಕೊಡ್ತೀನಿ ಬನ್ನಿ. ಬ್ರೋ, ನೀವು ಈ ತಂತ್ರಜ್ಞಾನದಿಂದ ಯಾವ ಥರ ನೀರು ಬರೆಸ್ತೀರಾ? ಅಂದರೆ ಪಾಯಿಂಟ್ ಯಾವ ಥರ ತೋರಿಸ್ತೀರಾ? ಇದು ಏನಂತಂದ್ರೆ ಬ್ರೋ, ಇದು ಮಿಷಿನ್ ಆಟೋಮೆಟಿಕ್ ರೊಟೇಷನ್ ಆಗುತ್ತೆ. ಅದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ತರ ರೊಟೇಷನ್ ಆಗುತ್ತೆ. ರೊಟೇಷನ್ ಆದ್ಮೇಲೆ ಒಂದು ಡೈರೆಕ್ಷನ್ಗೆ ನಿಂತ್ಕೊಳ್ಳುತ್ತೆ. ಆ ಡೈರೆಕ್ಷನ್ಗೆ ನಾವೇನ್ ಮಾಡ್ತೀವಿ, ಒಂದು ಟೇಪನ್ನ ಹಾಕೊಂತೀವಿ. ಟೇಪನ್ನ ಹಾಕೊಂಡು ನಾವು 1 ಮೀಟರ್ಗೆ ರಾಡ್ ಹೊಡಿತೀವಿ. ಯಾವಾಗ ನಾವು ಹಿಂದೆ ಎಲ್ಲ ನೋಡಿರ್ತೀವಿ, ಏನು ಜಿಯಾಲಜಿಸ್ಟ್ಗಳು ಏನು ಟೈಪಲ್ಲಿ ಕೆಲಸ ಮಾಡ್ತಾರೆ ಅದೇ ತರ ನಾವು ಮಾಡ್ತೀವಿ. 1 ಮೀಟರ್ಗೆ ವೇವ್ಸ್ ಪಾಸ್ ಆದಾಗ ಅಲ್ಲಿ ಎಲ್ಲಿ ಕ್ರಾಕ್ಸ್ ಇದೆ, ತೇವಾಂಶ ಇದೆ, ಅಲ್ಲಿ ನಮಗೆ ವೇವ್ಸ್ಗಳು ಡೌನ್ ಆಗುತ್ತೆ. ಡೌನ್ ಆದಾಗ ಅಲ್ಲಿ ನಮಗೆ ನೀರು ಇದೆ, ತೇವಾಂಶ ಇದೆ, ಅಲ್ಲಿ ಕ್ರಾಕ್ಸ್ಗಳು ಜಾಸ್ತಿ ಇದಾವೆ ಅಂತ ನಾವು ನೀವು ಭೂಮಿ ಒಳಗಡೆ ಎಲ್ಲಿ ಕಲ್ ಸಿಗುತ್ತೆ ಅದೆಲ್ಲ ನೀವೇ ಹೇಳ್ತೀರಾ? ಯಾವ ತರ ಕಲ್ ಸಿಗುತ್ತೆ, ನಿಮ್ಗೆ ಎಷ್ಟಡಿ ಕೇಸಿಂಗ್ ಹೋಗ್ಬೇಕಾಗುತ್ತೆ, ಅಲ್ಲಿ ನಿಮ್ಗೆ ತೆಳು ಸಿಗುತ್ತಾ ಇಲ್ಲ ಅಥವಾ ಇನ್ನೂ ಹೆವಿ ಗಟ್ಟಿ ಸಿಗುತ್ತಾ, ಆರ್ಡರ್ ಹಾಕು ಪ್ರತಿಯೊಂದು ಈ ಮಿಷಿನ್ ಕೊಡುತ್ತೆ. ಎಲ್ಲ ಈ ಮಿಷಿನೇ ಕೊಡುತ್ತೆ. ಎಲ್ಲ ಈ ಮಿಷಿನೇ ಕೊಡುತ್ತೆ. ಇವಾಗ ಕೆಲವರು ಕೈಯಲ್ಲಿ ಹಿಡ್ಕೊಂಡು ರಪ 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 ತಿರ್ಗಾತರ ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ಈ ಮಿಷಿನೇ ಮಾಡುತ್ತೆ ಇಲ್ಲ ಅಂದ್ರೆ ಅದು ಬೇರೆ ಮಿಷಿನ್? ಎಲ್ಲ ನಮ್ಗೆ ಇದ್ರಲ್ಲಿ ಎಲ್ಲಾ ತರ ಮಿಷಿನ್ಗಳು ಇದೆ. ಆದ್ರೆ ನಾವು ಯಾವ್ದೇ ಒಂದು ಮಿಷಿನ್ ಅನ್ನ ಪರ್ಫೆಕ್ಟ್ ಆಗಿ ಆತರ ಫಾಸ್ಟ್ ಆಗಿ ಸುತ್ತಲ್ಲ. ಬೇಕಾದ್ರೆ ನಿಮ್ಗೆ ಅದನ್ನು ನಾನು ತೋರಿಸ್ಕೊಡ್ತೀನಿ, ಯಾವ ತರ ಸುತ್ತುತ್ತೆ ಯಾವ ತರ ಸುತ್ತಲ್ಲ. ನಾವು ಯಾವ್ದೇ 90 ಡಿಗ್ರಿ ಅಷ್ಟೇನೆ ರೊಟೇಟ್ ಆಗೋದು. ಹಿಂಗ್ ಹಿಡ್ಕೊ ಹೋಗ್ತಾ ಇದೀವಿ ಅಂತಂದ್ರೆ 90 ಡಿಗ್ರಿ ಸುತ್ತುತ್ತೆ ಹೊರತು ಫಾಸ್ಟ್ ಆಗಿ ರೊಟೇಷನ್ ಆಗಲ್ಲ. ನೀವು ಎಷ್ಟು ಪಾಯಿಂಟ್ ಹಾಕಿದ್ರಿ ಇಲ್ಲಿವರೆಗೂ? ಸರಿ ಸುಮಾರು ಒಂದು 600ರಿಂದ 700 ಪಾಯಿಂಟ್ ಗಂಟ ಮಾಡಿದ್ದೀನಿ. ಅದ್ರಲ್ಲಿ ನಮಗೊಂದು 95 ಇಂದ 98 ಗಂಟ ರಿಸಲ್ಟ್ ಚೆನ್ನಾಗಿದೆ. 98% ರಿಸಲ್ಟ್ ಚೆನ್ನಾಗಿದೆ. 98% ರಿಸಲ್ಟ್ ಚೆನ್ನಾಗಿದೆ. ಅಂದ್ರೆ ಇವಾಗ ಇದರಿಂದ ರೈತರಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅಂದ್ರೆ ಮೀನ್ಸ್ ಇವಾಗ ಹೆಂಗೆ ಅಂತ ಹೇಳಿದ್ರೆ, ರೈತರು ಇವಾಗೆಲ್ಲ ಏನ್ ಮಾಡ್ತಾರೆ ಅಂದ್ರೆ ತೆಂಗಿನಕಾಯಿನೇ ಜಾಸ್ತಿ ನಂಬೋದು. ಅದೇ ತೆಂಗಿನಕಾಯಿ ಹಿಡ್ಕೊಂಡು ಇದು ಮಾಡ್ತಾರಲ್ಲ, ಪಾಯಿಂಟ್ ಹೆಂಗ್ ಹುಡುಕ್ತಾರಲ್ಲ ಅದನ್ನೇ ಜಾಸ್ತಿ ನಂಬೋದು. ಇದನ್ನೆಲ್ಲ ನಂಬೋದಿಲ್ಲ. ಅವನ್ನ ನಂಬಕ್ಕೋಸ್ಕರ ನೀವು ಇದ್ರಲ್ಲಿ ಅಂದ್ರೆ ನೀವು ಹಾಳೆ ಹೇಳ್ಬಿಟ್ರೆ 98% ಬಂತು ಅಂತ ನಿಮ್ದು ರಿಸಲ್ಟ್ಸು ಎಲ್ಲ ನೀವು ನನಗೆ ಕೊಡ್ತೀರಾ, ಅದನ್ನ ನಾನು ವಿಡಿಯೋದಲ್ಲಿ ಹಾಕ್ತೀನಿ, ಅದನ್ನು ನಂಬಲ್ಲ. ಬಟ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ? ಈಗ ನಾನು ನಿಮ್ಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಆಕಿ ಇವಾಗ ಬೇಕು ಅಂತಂದ್ರೆ ನಾನು ನಿಮ್ಗೆ ಇಲ್ಲೇ ಬೋರ್ನು ಕೂಡ ಒಡ್ಸೋ ತನಕ ಇರ್ತೀನಿ. ಇಲ್ಲೇ ಒಡ್ಸಿ ಬೇಕಾದ್ರೆ ಹೋಗ್ತೀನಿ. ನನಗೆ ಬೇರೆ ಯಾವ್ದು ಪಾಯಿಂಟ್ ಕೂಡ ಇಲ್ಲ ಅಂತಂದ್ರೆ ಒಡ್ಸೋ ತನಕನೂ ಇರ್ತೀನಿ. ಬಟ್ ನಿಮ್ಗೆ ಜಾಸ್ತಿ ಡೆಪ್ತ್ ಬೇಕು ಅಂದಾಗ ನೈಟ್ ಟೈಮ್ ಒಡ್ಸ್ತೀನಿ ಅಂದಾಗ ಇರಕ್ಕಾಗಲ್ಲ. ಮಾತ್ರ ಮಾರ್ನಿಂಗ್ ಟೈಮ್ ಬೇಕಾದ್ರೆ ನಾನೇ ಒಡ್ಸ್ಕೊಟ್ ಬೇಕಾದ್ರೆ ಹೋಗುತ್ತೀನಿ. ನೀವು ಕರ್ನಾಟಕದಲ್ಲಿ ಯಾವ್ಯಾವ ಭಾಗದಲ್ಲಿ ಮಾಡ್ತೀರಾ? ಅಂದ್ರೆ ಕರ್ನಾಟಕ ಫುಲ್ ಮಾಡ್ತೀರಾ ಇಲ್ಲ ಅಂದ್ರೆ ಕೆಳಗಡೆ ಅಂದ್ರೆ ನಾರ್ತ್ ಬಿಟ್ಬಿಟ್ಟು ಬರೀ ಸೌತ್ ಮಾತ್ರ ಮಾಡ್ತೀರಾ? ಕರ್ನಾಟಕ ಎಲ್ಲಿ ಬೇಕಾದ್ರೂ ಬರ್ತೀನಿ, ಮಾಡ್ಕೊಡ್ತೀನಿ. ನೀವು ಎಲ್ಲ ಕಡೆನೂ ಮಾಡ್ಕೊಡ್ತೀರಾ? ಅಂದ್ರೆ ಈ ಟೆಕ್ನಾಲಜಿನ ಏನಂತ ಕರಿತೀರಾ ನೀವು? ಇದು ಜಪಾನ್ ಟೆಕ್ನಾಲಜಿ ಅಂತ. ಇದ್ರ ಹೆಸರು ಬಂದ್ಬಿಟ್ಟು WD Switch 3D ಅಂತ ಅಂದ್ಬಿಟ್ಟು. ಇದು ನಮ್ಗೆ ಎಷ್ಟು ಅಡಿಯನ್ನು ಕೊಡ್ಸ್ಬೇಕು ಅಂತಾನು ಕೊಟ್ಬಿಡುತ್ತೆ. ಇದೇ ಕೊಟ್ಬಿಡುತ್ತೆ. ಇವಾಗ ಒಂದು ಲೇಯರ್ ಎಲ್ಲಿ ತನಕ ಇದು ಆಕ್ಚುಲಿ ಏನಂತಂದ್ರೆ, ಇದೊಂದು ಜಾಗ ಇಟ್ಟಿದ್ರೆ ಸುತ್ತ 50 ಮೀಟರ್ ಇದೇ ಕವರ್ ಮಾಡುತ್ತೆ. 50 ಮೀಟರ್ ಇದೇ ಕವರ್ ಮಾಡುತ್ತೆ. 50 ಮೀಟರ್ ಅಲ್ಲಿ ನಿಮ್ಗೆ ಡ್ರೈ ಇದೆಯಾ ಇಲ್ಲ ಅಥವಾ ನೀರ್ ಚೆನ್ನಾಗಿದೆಯಾ, ಎಷ್ಟು ಲೇಯರ್ ಸಿಗುತ್ತೆ ಎಲ್ಲ ಈ ಮಿಷಿನ್ ಅಲ್ಲೇ ಕೊಡ್ತೀವಿ. ಇದೇ ಕೊಟ್ಬಿಡ್ತೀವಿ. ಇದರಿಂದಾನೇ ರೈತರಿಗೆ ಜಾಸ್ತಿ ಹೆಲ್ಪ್ ಆಗುತ್ತೆ. ಅಂದ್ರೆ ಫಸ್ಟ್ ಹಿಂಗೆ ಅನ್ಕೊಬಹುದು ಅವರು, ಇಷ್ಟೇ ನೀರ್ ಬರುತ್ತೆ ಇಷ್ಟೇ ಅಂತ ಅನ್ಕೊಬಹುದು ಅವರು. ಹೌದು, ನಿಮ್ಗೆ ಇದ್ರಲ್ಲೇ 90 ಭಾಗ ಇದ್ರಲ್ಲೇ ಗೊತ್ತಾಗ್ಬಿಡುತ್ತೆ. ಇನ್ನೊಂದು ಟೆಕ್ನಾಲಜಿ ಇದೆ, ಅದನ್ನ ನಾನು ನೆಕ್ಸ್ಟ್ ಪ್ರೋಸೆಸ್ ಇದ್ರಲ್ಲಿ ಸಿಕ್ಕಾದ್ಮೇಲೆ ಅದನ್ನ ನಿಮ್ಗೆ ಹೇಳ್ತೀನಿ. ಬ್ರೋ, ಇದ್ಯಾವ್ದು ಬ್ರೋ ಟೆಕ್ನಾಲಜಿ ಇದು? ಸರ್ ಇವಾಗ ನೋಡಿ, ಈ ಡೈರೆಕ್ಷನ್ ಅಲ್ಲಿ ನಮಗೆ ಲೇಯರ್ಗಳು ಸಿಕ್ತು. ನಾವು ಇದು ಬಂದ್ಬಿಟ್ಟು PKWT ಅಂದ್ಬಿಟ್ಟು ಈ ಟೆಕ್ನಾಲಜಿ. ಇದು ನಮಗೆ ಜರ್ಮನ್ ಮತ್ತೆ ಚೈನಾ ಮೇಡು. ಇದು ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಇದಿದೆ ನೋಡಿ, ಇದು ಕಾಪರ್ ಬಂದ್ಬಿಟ್ಟು. ಈ ಕಾಪರನ್ನೇ ನಮಗೆ ಈ ಜಿಯಾಲಜಿಕಲ್ ಪ್ರಕಾರ ನಮಗೆ ಕಾಪರೇ ಪ್ರಾಪರ್ ಲೇಯರ್ಗಳನ್ನ ಹುಡಿಕೊಡುತ್ತೆ. ಇದನ್ನ ಏನ್ ಮಾಡ್ತೀವಿ, ಭೂಮಿ ಒಳಗಡೆ ಹಾಕ್ತಿವಿ. ಈ ತರ ಇಲ್ಲಿಂದ ಇಲ್ಲೊಂದು ರಾಡ್ ಹಾಕಿರ್ತೀವಿ. ನಿಮ್ಗೆ ಅಲ್ಲೊಂದು ರಾಡ್ ಕಾಣಿಸ್ತದೆ ನೋಡಿ, 10 ಮೀಟರ್ಗೆ ಅಲ್ಲೊಂದು ರಾಡ್ ಕಾಣಿಸುತ್ತೆ. ಇಲ್ಲಿಂದ ಮತ್ತೆ ಅಲ್ಲಿಗೆ ನಾವು ವೇವ್ಸ್ನ ಪಾಸ್ ಆಗುತ್ತೆ. ಇವಾಗ ನಾವು ಇಲ್ಲಿಂದ 1 ಮೀಟರ್ ರಾಡನ್ನ ಚೇಂಜ್ ಮಾಡ್ಕೊ ಹೋಗುತ್ತೀನಿ. ಅವಾಗ ಯಾವ ಜಾಗದಿಂದ ಯಾವ ಜಾಗಕ್ಕೆ ಕರೆಂಟ್ ಮತ್ತೆ ಏನು ಇದು ವೇವ್ಸ್ ಏನಿದೆ ಅದು ಎಲ್ಲಿ ಫಾಸ್ಟಾಗೆ ಪಾಸ್ ಆಗುತ್ತೆ ಆ ಜಾಗ ನಮಗೆ ಡ್ರಿಲ್ಲಿಂಗ್ಗೆ ಹೊರ್ತು. ಆ್ಯಕ್ಚುಲಿ ನಮಗೆ ಈಗ ಏನಂತಂದ್ರೆ ಇಲ್ಲಿ ಚೆನ್ನಾಗಿದೆ, ಈ ಜಾಗ ಚೆನ್ನಾಗಿದೆ. ಈಗೇನಂತಂದ್ರೆ ನಾವು ಈಗ ಬೇಕಾಗಿರೋದು ಇಲ್ಲಿ ಗ್ರಾಫು. ನಾವು ಇಲ್ಲಿಂದ 2 ಮೀಟರ್ ಚೆಕ್ ಮಾಡಿದ್ರೆ ಸಾಕು. ಓಕೆ, ಇವಾಗ ಇನ್ನೊಂದು ಪಾಯಿಂಟ್ ಹಾಕೋತೀರಾ ಅಲ್ಲಿ ಆ ಕಡೆ ಅಲ್ಲಿಗೆ? ಹೌದು, ಇಲ್ಲಿಂದ ಅದಕ್ಕೆ ಮಾಡ್ಕೊಳ್ಳಿ. ಬ್ರೋ, ನಿಮಗೆ ಇಲ್ಲಿ ಒಳ್ಳೆ ಪಾಯಿಂಟ್ ಸಿಕ್ಕಿದೆ. ಅದರಲ್ಲಿ ಒಂದು ನಿಮಗೆ 3 ಲೇಯರ್ ಸಿಗ್ತದೆ.
ಹತ್ತತ್ರ ನಿಮಗೆ ಒಂದು 650 ಅಡಿಯಿಂದ 700 ಅಡಿ ತೆಗ್ಸಿದ್ರೆ ನಿಮಗೆ ಅಟ್ಲೀಸ್ಟ್ ಒಂದು 2.5 ಇಂಚ್ ಆದರೂ ನೀರು ಸಿಗುತ್ತೆ. ಯಾಕೆ ಅಂತಂದರೆ ನಿಮ್ಮದು ಡ್ರೈ ಏರಿಯಾ ಅಲ್ವಾ, 6-7 ಫೇಲ್ ಆಗಿರೋದ್ರಿಂದ ನಿಮಗೆ 2.5 ಇಂಚು ಸಫಿಷಿಯೆಂಟಾಗಿ ಸಿಗುತ್ತೆ. ಅಲ್ಲಿ ಏನು ತೊಂದರೆ ಇಲ್ಲ, ಅಟ್ಲೀಸ್ಟ್ 3 ಲೇಯರ್ ಆದರೂ ನಿಮಗೆ ಸಿಗ್ತವೆ. ಪ್ಯಾಂಟ್ ಚೆನ್ನಾಗಿದೆ. ಸರ್ ಏನು ಸರ್ ನಿಂತ್ಕೊಂಡೇ ಬಿಡ್ತು ಇದು ಸರ್ ಆ್ಯಕ್ಚುಲಿ ಏನು ಅಂತಂದರೆ, ನೀವು ಈ ಥರ ಗಿಂಬಲ್ನ ಕೊಟ್ಟಿರ್ತಾರೆ, ಬೇಕಾದ್ರೆ ಇದರಲ್ಲಿ ತೋರಿಸ್ತೀನಿ ಬನ್ನಿ. ಇದರಲ್ಲಿ ಬಾಲ್ಸ್ ಇರುತ್ತೆ. ಯಾವ ಥರ ಅಂತಂದರೆ, ಅದು ನಾವೇನು ಅಪ್ ಡೌನ್ ಏನು ಮಾಡ್ತೀವಿ ಹಿಂಗೆ, ಅದನ್ನು ನಾವು ಹ್ಯಾಂಡಲೇ ತಿರ್ಸ್ಬೇಕು. ಈಗ ಮೇಲ್ಗಡೆ ತಿರುಗ್ತಿದೆ ಅಲ್ವಾ, ಅದನ್ನೇ ನಾವು ನೆಲದ ಮೇಲೆ ಇಡ್ತೀನಿ. ನೆಲದ ಮೇಲೂ ತಿರುಗಬೇಕಲ್ವಾ, ನೋಡಿ ಯಾವುದೇ ಕಾರಣಕ್ಕೂ ತಿರುಗಲ್ಲ, ಅದು ಒಂದೇ ಡೈರೆಕ್ಷನ್ ನಿಂತಿದೆ ನೋಡಿ. ಮತ್ತೆ ವಿಡಿಯೋದಲ್ಲೆಲ್ಲ ಅಷ್ಟೊಂದು ಸ್ಪೀಡಾಗಿ ತಿರುಗುತ್ತೆ. ಆ್ಯಕ್ಚುಲಿ ಏನು ಅಂತಂದರೆ ಸರ್, ಅದನ್ನು ರೈತರನ್ನ ಮೋಸ ಮಾಡೋಕ್ಕೆ ಅದೊಂದು ದಾರಿ ಅಷ್ಟೇ. ನಿಮಗೆ ಯಾವುದೇ ಮಿಷಿನ್ ತಗೊಳ್ಳಿ, ಈ ಥರ ಒಂದು 90 ಡಿಗ್ರಿ ಇದಾಗುತ್ತೆ ಅಷ್ಟೇ. ಯಾವುದೇ ಮಿಷಿನು ಈ ಥರ ಫಾಸ್ಟಾಗಿ ತಿರುಗಬೇಕು ಅಂತಂದರೆ ನಮ್ಮ ಹ್ಯಾಂಡ್ ಗ್ರಿಪ್ ಮೇಲೆ ತಿರುಗೋದು. ಹಂಗಾರೆ ಅಂತ ಗೊತ್ತಾಗ್ತಾ ಇದೆಯಾ? ಗೊತ್ತಾಗಲ್ಲ. ಅದನ್ನ ನಾವು ರನ್ನಿಂಗಲ್ಲಿದ್ದಾಗ ಇನ್ನೂ ಫಾಸ್ಟ್ ಮಾಡ್ಬೋದು. ಹಿಂಗೆ ಮೋಸ ಮಾಡೋದು ಜನಗಳನ್ನ. ಮೋಸ ಮಾಡ್ತಾರೋ ಏನೋ, ಒಂದು ಉದ್ದೇಶ ಇಟ್ಕೊಂಡು ರೈತರಿಗೆ ಒಳ್ಳೇದಾದರೆ ಸಾಕು. ಗೈಸ್, ನೀವು ಯೋಚನೆ ಮಾಡ್ಬಿಟ್ಟು ಬೋರ್ ಪಾಯಿಂಟ್ನ ಹಾಕೋರನ್ನ ಕರೆಸಿ. ಏನಕ್ಕೆ ಅಂದರೆ ನಿಮಗೂ ಇದೇ ಥರ ಮೋಸ ಮಾಡ್ಬೋದು ಅಂತ ಅಷ್ಟೇ. ನೋಡಿ ಯೋಚನೆ ಮಾಡಿ ಅಷ್ಟೇ. ಸಿಗ್ತೀನಿ ಗೈಸ್. ನೋಡಿ ಅವ್ರು ಏನು ಹೇಳಿದರು, ಎಷ್ಟು ಅಡಿಗೆ ನೀರು ಬರುತ್ತೆ ಅಂತ ಹೇಳಿದರು, ಅಷ್ಟೇ ಅಡಿಗೆ ನೀರು ಬಂತು. 1 ಅಡಿ ಕೂಡ ಹೆಚ್ಚು ಕಮ್ಮಿ ಆಗಲೇ ಇಲ್ಲ. 2.5 ಇಂಚು ನೀರು ಬಂತು ನಮಗೆ. ಮೋಟ್ರ್ ಕೂಡ ಹಾಕ್ಸಾಯಿತು, ಆಗಲೇ 3 ದಿನ ಆಗೋಯ್ತಲ್ಲ, ಅದಕ್ಕೆ ಹಾಕ್ಸಾಯಿತು. ಲೈನ್ ಕೂಡ ಎಳ್ಕೊಂಡ್ವಿ. ಏನೊಂದು 4 ಅವರ್ ಕರೆಂಟ್ ಬರುತ್ತೆ. ಒಳ್ಳೆ ನೀರೇ ಬರ್ತೈತೆ. ಅವ್ರು ಏನು ಹೇಳಿದ್ರು 2.5 ಇಂಚು ನೀರು ಚೆನ್ನಾಗೇ ಬರ್ತೈತೆ. ಇಲ್ಲಿವರೆಗೂ ಚೆನ್ನಾಗಿದೆ. ನೀವೇನು ಕಾಯಲ್ಲಿ ಫೇಲ್ ಆಯಿತು ಪಾಯಿಂಟ್ ಹಾಕೋದು ಅಂತ ಅನಿಸಿದ್ರೆ ನಿಮಗೆ, ಅವ್ರನ್ನ ಕರೆಸಿ. ಅವ್ರು ಒಳ್ಳೆ ಟೆಕ್ನಾಲಜಿ ಯೂಸ್ ಮಾಡಿ ನಿಮಗೆ ಒಳ್ಳೆ ಪಾಯಿಂಟ್ ಹಾಕ್ಕೊಡ್ತಾರೆ. ಆಮೇಲೆ ನಮ್ಮದು ಅಷ್ಟೇ, ಇಲ್ಲಿ 12 ಪಾಯಿಂಟು ಫೇಲ್ ಆಗಿದ್ದು. ಏನು ನೋಡ್ತಾ ಇದ್ದೀರಾ, ಈ ಭಾಗದಲ್ಲಿ 12 ಪಾಯಿಂಟ್ ಫೇಲ್ ಆಗಿದ್ದು ನೋಡಿ. 12 ಪಾಯಿಂಟ್ ಆದಮೇಲೆ ಇವ್ರನ್ನ ಕರ್ಸಿದ್ಮೇಲೆ ಒಳ್ಳೆ ನೀರು ಬಂತು. ನಮಗೆ ತುಂಬ ಖುಷಿ ಆಯಿತು. ನಿಮಗೂ ಇದೇ ಥರ ನೀರು ಬರಬೇಕು, ಒಳ್ಳೆ ಪಾಯಿಂಟ್ ಹಾಕಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ನ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಕರೆಸಿ. ನೀವು ಕೂಡ ಒಳ್ಳೆ ನೀರು ಅಂದರೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಉಪಯೋಗಿಸ್ಕೊಳ್ಳಿ ಅವ್ರನ್ನ. ಥ್ಯಾಂಕ್ ಯು.